ನಿಜವಾಗಿ ಒಂದು ಸಾಧು ಸಂತರಿದ್ದ ಸ್ಥಳದಲ್ಲಿ ಡಿಸಿಪ್ಲಿನ್ ಅಲ್ಲಿ ಇರ್ಲಿಕ್ಕೆ ಆಗುದಿಲ್ಲ, ಡೆಫಿನೆಟ್ ಆಗುದಿಲ್ಲ. ಸಾಧು ಸಂತರು ಶಿವೈಕ್ಯ ಆದ ನಂತರ ಅಲ್ಲೆಲ್ಲ ಡಿಸಿಪ್ಲಿನ್ ಬರುದು. ಯಾರನ್ನು ಬೇಕಾದ್ರೂ ತಗೊಳ್ಬಹುದು, ಎಷ್ಟೇ ದೊಡ್ಡ ಶ್ರೇಷ್ಠ ಸಾಧುಗಳನ್ನು ತಗೊಳ್ಬಹುದು, ಒಂದು ಯೋಗಿಯನ್ನು ತಗೊಳ್ಬಹುದು. ಡಿಸಿಪ್ಲಿನ್ ಉಂಟಾ ಅಂತ ನೋಡುದು, ಖಂಡಿತವಾಗಿ ಅಲ್ಲಿ ಡಿಸಿಪ್ಲಿನ್ ನೋಡ್ಲಿಕ್ಕೆ ಸಾಧ್ಯವಿಲ್ಲ. ಸತ್ಯ ಅದು ಹೇಗೆ ಹೋಗ್ತದೆ ಹಾಗೆ ಹೋದ್ರೆ ಚಂದ, ಹಾಗೆ ಸತ್ಯ ಅಂತ ಹೇಳುದು. ಪ್ರಕೃತಿಗೆ ಹತ್ತಿರವಾಗಿರ್ತಾರೆ ಅವರು. ಒಂದು ರೋಡ್ ಸೈಡಲ್ಲಿ ಕೆಲಸ ಮಾಡ್ತಾರೆ, ಆ ಮಗುವನ್ನೆಲ್ಲ ಹಾಗೆ ಕಟ್ಟಿಕೊಂಡು, ಸೊಂಟದಲ್ಲಿ ಕಟ್ಟಿಕೊಂಡು, ಬೆನ್ನಲ್ಲಿ ಕಟ್ಟಿಕೊಂಡು, ಅಲ್ಲಿ ಮರದಲ್ಲಿ ತೂಗಾಡಿಸಿಕೊಂಡು, ಒಂದು ತೊಟ್ಟಿಲು ಹಾಕಿಕೊಂಡು, ವಸ್ತ್ರದ್ದು ಏನು ಸಿಗ್ತದೆ ಅಲ್ಲೇ ಅಡಿಗೆ ಮಾಡಿಕೊಂಡು, ಅದು ಎಂಥದೋ ಎಲ್ಲ ಇರ್ತದೆ. ಆದ್ರೆ ಅವ್ರ ಆಸ್ಪತ್ರೆಗೆ ಹೋಗಿ ಇರ್ಲಿಕ್ಕಿಲ್ಲ. ಅವ್ರಿಗೊಂದು ಗಾಡ್ ಗಿಫ್ಟ್ ಅದು. ನಿನಗೆ ಈ ಜನ್ಮ ಕೊಟ್ಟಿದ್ದೇನೆ, ನೀನು ಬದುಕಬೇಕಾದ್ರೆ ಹೀಗೆ, ನಿನಗಿರುವ ಸ್ಥಿತಿ ಹೀಗೆ, ನೀನು ಈ ಸ್ಥಿತಿಯನ್ನು ಚೆನ್ನಾಗಿ ಅನುಭವಿಸ್ಕೊ, ನಿನಗೆ ಯಾವುದೇ ತೊಂದರೆ ಮಾಡೋದಿಲ್ಲ. ಒಂದು ವಿಷಯ. ಈ ಕಡೆ ಒಂದು ಶ್ರೀಮಂತನ ಮೇಲೆ ಒಂದು ಮಗು ಇರ್ತದೆ, ಉದಾಹರಣೆ ಹೇಳ್ತಾ ಒಲೆದ ತಗೊಳ್ಳುವ ಮಗುವಿಂದ, ಚೆನ್ನಾಗಿ ನೋಡ್ಕೊಳ್ತಾನೆ ಮಗುವನ್ನು ಅಲ್ವಾ. ಕಾಲಿಗೆ ಸಾಕ್ಸ್ ಹಾಕಿ, ಕೈಗೆ ಸಾಕ್ಸ್ ಹಾಕಿ, ಚಳಿಗೆ ಎಲ್ಲ ಶಟರ್ ಹಾಕಿ, ಬೇಕಾದ ರೀತಿಯಲ್ಲಿ ಬಿಸಿ ಬಿಸಿ ನೀರು, ಬಿಸಿ ಬಿಸಿ ಊಟ ಎಲ್ಲ ಕೊಟ್ಟು ನೋಡ್ತಾರೆ. ಆದ್ರೆ ಆ ಮಗುಗೆ ಯಾವುದೋ ಒಂದು ರೀತಿಯಲ್ಲಿ ಸಮಸ್ಯೆ ತಪ್ಪಿದೆ, ಆ ಮನೆಯಲ್ಲಿದ್ದವರಿಗೂ ತಪ್ಪಿರುವುದಿಲ್ಲ. ಅದು ಅವರಿಗೆ ಯಾಕೆ ಬರೋದಿಲ್ಲ? ನನ್ನ ಮನೆಗೆ ಮನುಷ್ಯರಿದ್ದಾರೆ, ಅವರೇನು ಹೈಜೀನಿಕ್ ಆಗಿ ಎಲ್ಲ ಊಟ ಮಾಡ್ತಾರ? ಬಟ್ ಒಂದು ಏನಂದ್ರೆ ಅದು ಪ್ರಕೃತಿ ನಿಯಮನ ಅಂತ, ಕೈಗೆ ದುಡ್ಡು ಸೇರ್ತಾ 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 ರೋಗಗಳು ಜಾಸ್ತಿ ಆಗುತ್ತೆ. ಖಂಡಿತವಾಗಿ 100% ಸತ್ಯವಾದ ವಿಚಾರ. ಎಷ್ಟು ಶ್ರೀಮಂತ ಆಗ್ತಾನೆ ಅಷ್ಟು ರೋಗ. ಆ ಶ್ರೀಮಂತ ಅಂತ ವಿಚಾರಕ್ಕೆ ಬರ್ತದೆ ಅನೇಕ ರೀತಿಯ ವಿಚಾರಗಳು ಹೇಳ್ಬರ್ತಾರೆ. ಎಷ್ಟೇ ಶಬ್ದಗಳು ಬಂದ್ರು ನಾವು ಡಿಸ್ಟರ್ಬ್ ಆಗಬಾರ್ದು. ಎಷ್ಟೇ ಶಬ್ದಗಳು ಬಂದು, ಎಷ್ಟೇ ವೈಲೆಂಟ್ ಆಗಲಿ, ಸೊ ನಮ್ಮ ವೇ ತಪ್ಪಬಾರ್ದು. ನಮ್ಮ ವೇ, ನಮ್ಮ ಟಾಕಿಂಗ್, ನಮ್ಮ ವಿಷಯ ತಪ್ಪಿತ್ತು ಅಂತ ಹೇಳಿದರೆ ನಮ್ಮ ಒಳಗೆ ತಾಳ್ಮೆ ಇಲ್ಲಂಥದ್ದು, ನಮ್ಮ ಒಳಗೆ ಶಾಂತತೆ ಇಲ್ಲಂಥದ್ದು. ಏನು ಬೇಕಾದ್ರೆ ಬುದ್ಧ ಇದ್ದದ್ದಾರೆ, ನರಕಣನು ಬುದ್ಧ ಆದ, ಸಿದ್ಧನಾದ, ಮೊದಲು ಸಿದ್ಧನಾದ, ಎಲ್ಲವನ್ನು ಸ್ವೀಕರಿಸಲಿಕ್ಕೆ ಸಿದ್ಧ. ಸಿದ್ಧ ಅಂದ್ರೆ ಅದು ಎಲ್ಲವನ್ನು ಸ್ವೀಕರಿಸುವ ಗುಣ ಇರುವುದು. ಯಾರ ಮನಸ್ಸನ್ನು ನೋಯಿಸದೆ ಏನಾದರೂ ಸರಿ ಎಲ್ಲವನ್ನು ಸ್ವೀಕರಿಸುವ ಗುಣ ಇದ್ರೆ ಅವನಿಗೆ ಒಂದು ಸಿದ್ಧಿ ತನ್ನಿಂತಾನಾಗಿ ಆಗಿಕೊಳ್ತದೆ. ಯಾವುದೊಂದು ಸಿದ್ಧಿ ಆಗಿಕೊಳ್ತದೆ. ಸಿದ್ಧಿ ಅಂದ್ರೆ ಏನು? ಮನಸ್ಸನ್ನು ಓಡದಾಗಿ ಇಟ್ಟುಕೊಳ್ಳೋದಕ್ಕೆ ಸಿದ್ಧಿ ಅಂತ ಹೇಳಿದ್ರೆ, ಮನಸ್ಸು ಓಡಬಾರ್ದು. ಮನಸ್ಸು ಸ್ಥಿರವಾಯ್ತಾ ಅವನಿಗೆ ಸಿದ್ಧಿ ಆಯ್ತು ಅಂತ. ಮನಸ್ಸು ಸ್ಥಿರವಾಗಲಿಲ್ಲ ಅವನಿಗೆ ಸಿದ್ಧಿ ಆಗಲಿಲ್ಲ, ಅವನಿಗೆ ಏನು ಮಾಡ್ಲಿಕ್ಕೆ ಆಗುದಿಲ್ಲ. ಏನೋ ಒಂದು ಅಂತ ಹೇಳಿದ್ರೆ ಅತೀಂದ್ರಿಯ ಶಕ್ತಿ ಅಂತ ಹೇಳ್ತಾರೆ. ಈಗ ಒಂದು ಜ್ಞಾನದಲ್ಲಿ ಹೇಳುವಾಗ ಅತೀಂದ್ರಿಯ ಶಕ್ತಿ ಬರುವುದು ಹೇಗೆ? ಮನಸ್ಸು ಸ್ಥಿರವಾದ, ಪಾಪ ಪುಣ್ಯಕ್ಕಿಂತ ದಾಟಿದ ಸ್ಥಿತಿ ಅದು. ಅವನಿಗೆ ಪಾಪವೂ ಇಲ್ಲ ಪುಣ್ಯವೂ ಇಲ್ಲ, ಅವನಿಗೆ ಅದರ ದಾಟಿದ ಒಂದು ಸ್ಥಿತಿ ಅಂತ ಹೇಳಿದ್ರೆ ಅದು ಮನಸ್ಸು ಸ್ಥಿರವಾದರೆ ಮಾತ್ರ ಸಾಧ್ಯ. ಅವನ ಹತ್ರ ಈ ಜಾತಕಗಳೆಲ್ಲ ಕೆಲಸ ಮಾಡೋದಿಲ್ಲ. ಜಾತಕಗಳು ಅಲ್ಲ, ಕೆಲವು ವಿಚಾರಗಳೆಲ್ಲ ಅವನ ಕೆಲಸ ಮಾಡೋದಿಲ್ಲ. ಅವ ಹೇಳಿದಾಗ ಅದು ಕೇಳ್ತದೆ. ಜ್ಯೋತಿಷ್ಯ ಹೇಳ್ತಾನೆ, ನಾಳೆ ನಿಮಗೆ ಈ ರೀತಿ ಏನು ತೊಂದರೆ ಆಗ್ತದೆ. ಆ ತೊಂದರೆ ಯಾರಿದ್ದಾಗ ಆ ತೊಂದರೆ ಅವನಿಂದ ದೂರ ಹೋಗ್ತದೆ.
ಇದು ಮನಸ್ಸು ಓಡದಿದ್ರೆ ಮಾತ್ರ ಸಾಧ್ಯ. ಮನಸ್ಸು ಓಡಿದ್ರೆ ಎಲ್ಲವೂ ಬೇಕು. ಪೂಜೆ, ಪುನಸ್ಕಾರ, ವೃತ್ತ, ನಿಯಮ, ಕಟ್ಟುಪಾಡು, ಜಾತಕ, ಜ್ಯೋತಿಷ್ಯ, ಪ್ರಶ್ನೆ ಎಲ್ಲವೂ ಬೇಕಾಗುವುದಿಲ್ಲ. ಗೊತ್ತುಂಟ, ಮನಸ್ಸು ಓಡುವುದು. ಮನಸ್ಸು ನಿತ್ತಲ್ಲಿ ಉಂಟಲ್ಲ, ಇದು ಯಾವುದು ಬೇಡ. ಯಾಕಂದ್ರೆ ಯಾವುದಕ್ಕೂ ಸೇರಿಕೊಳ್ಳುತ್ತ, ಇಲ್ಲಿ ಸೇರಿಕೊಳ್ಳುವ ಕಾರಣ ಸಮಸ್ಯೆ ಬರುದು. ಒಬ್ಬರ ಜೊತೆ ಸ್ಪಂದಿಸುವ ಕಾರಣ ಸಮಸ್ಯೆ ಬರುದು. ಅವ ಯಾವುದಕ್ಕೂ ಸ್ಪಂದಿಸುದು, ಅವನಿಗೆ ಏನು ಬೇಡ, ಅವನಿಗೆ ಆಸೆ ಇಲ್ಲ. ಉಸಿರು ಉಂಟು, ಆ ಉಸಿರಲ್ಲಿ ಏನು ಮಾಡಬೇಕು ಅಷ್ಟೇ ಮಾಡ್ತಾನ ಅಂತ. ಅವನು ಏನು ಮಾಡ್ತಾನೆ ಗೊತ್ತುಂಟು, ಆ ಸ್ಥಿತಿಯಲ್ಲಿ ಇದ್ದವ. ಉಸಿರಿರುವಾಗ ಹೇಗೆ ಶಿವನ ಆಗುದು ಅಂತ ನೋಡ್ತಾನ. ಉಸಿರಿರುವಾಗ ಶಿವನ ಆಗಬೇಕು, ಉಸಿರು ಹೋದ ನಂತರ ಶವವಾಗುದು ಅಲ್ವಾ. ಉಸಿರಿರುವಾಗ ಶಿವನಾದ್ರೆ ಉಸಿರು ಹೋದ ನಂತರ ಶಿವನಾಗಿ ಇರ್ತಾನ. ಹಾಗೆ ಸಾಧುಗಳು, ಸಂತರು, ಯೋಗಿಗಳೆಲ್ಲ ಉಸಿರಿರುವಾಗ ಶಿವನಾಗಿ ಬದುಕಿದ್ರು, ಶ್ರೀಮನ್ನಾರಾಯಣನಾಗಿ ಬದುಕಿದ್ರು, ಒಂದು ಸತ್ಯವಂತರಾಗಿ ಬದುಕಿದ್ರು, ಒಂದು ಲೋಕಕ್ಕೆ ಒಳಿತಾಗುವಾಗಿ ಬದುಕಿದ್ರು. ಪ್ರತಿಯೊಂದು ಅವರ ಹೆಜ್ಜೆಯಲ್ಲಿ ಕೂಡ ಇನ್ನೊಬ್ಬರ ಒಳಿತಿತ್ತು, ಅವರ ಪ್ರತಿಯೊಂದು ಮಾತಿನಲ್ಲಿ ಕೂಡ ಇನ್ನೊಬ್ಬರ ಒಳಿತಿತ್ತು. ಇನ್ನೊಬ್ಬರ ಒಳಿತು ಅಂತ ಹೇಳಿದ್ರೆ ಅದು ಅರ್ಥ ಮಾಡಿಕೊಳ್ಳಿಕ್ಕೆ ಕಷ್ಟ. ಒಂದು ಆಸ್ಪತ್ರೆಗೆ ಹೋದ್ರೆ ಎದುರಿಸಿ ಬಿಡ್ತಾರೆ. ಆಸ್ಪತ್ರೆ ಒಳಗೆ ಹೋಗಿಬಿಟ್ರೆ ಸುಮ್ಮನೆ ಅದೇನಾರು ಹೇಳಿಬಿಡ್ತಾರೆ. ಸಣ್ಣ ಕಾಯಿಲೆ, ಸಣ್ಣ ಒಂದು ವಿಷಯ ಬಂದರೂ ಅದಕ್ಕೆ 1000 ವಿಚಾರಗಳನ್ನು ಸೇರಿಸಿ ಹಾಗೆ ಹೀಗೆ ಅಂತೇಳಿ ಭಯಪಡಿಸಿ ಯಾವುದೋ ಒಂದು ರೀತಿಯಲ್ಲಿ ಅಲ್ಲೊಂದು 10 ದಿನ ಅಡ್ಮಿಂಟ್ ಮಾಡಿಸಿ ಕಳಿಸ್ತಾರೆ. ಅದೇ ಒಂದು ಸಾಧು ಸಂತನ ಹತ್ರ ಹೋದ್ರೆ ಭಯಪಡಿಸೋದಿಲ್ಲ. ಅವನಿಗೆ ಸತ್ಯ ಗೊತ್ತಿದ್ರು ಕೂಡ, ನಾಳೆ ಸಾಯ್ತಾನೆ ಅಂತ ಗೊತ್ತಿದ್ರು ಕೂಡ ಧೈರ್ಯವಾಗಿರ್ಲಿಕ್ಕೆ ಹೇಳಾಗ್ತಾರೆ. ಇದು ತಪ್ಪಿಸ್ಲಿಕ್ಕೆ ಆಗೋದಿಲ್ಲ. ನೀನು ಕಷ್ಟಪಟ್ಟು ಹೋಗಬೇಡ, ಸಂತೋಷದಲ್ಲಿ ಹೋಗು. ಚಿತ್ರಹಿಂಸೆ ಪಟ್ಟು ಹೋಗಬೇಡ. ಈ ಹಾಸ್ಪಿಟ್ಲಿಗೆ ಹೋದ್ರೆ ಚಿತ್ರಹಿಂಸೆ ಡೆಫಿನೆಟ್ ಆಗಿ. ಆದರೆ ಸಾಧನ ಹತ್ರ ಹೋದ್ರೆ ಅವ್ನು ಹೇಳ್ತಾರೆ, ಸಾಯಿದು ಸತ್ಯ ಅಪ್ಪ, ತಲೆ ಬಿಸಿ ಮಾಡ್ಬೇಡ, ಒಂದು ದಿವಸ ಹೋಗಲೇಬೇಕು, ಮುಂದಿನ ಜನ್ಮ ಅಂತಿದ್ರೆ ಒಳ್ಳೆ ಆಗಿ ಹುಟ್ಟಿ ಬಾ, ಒಳ್ಳೆ ಸ್ಥಿತಿಯಲ್ಲಿ ಹುಟ್ಟಿ ಬಾ, ಈ ಕಷ್ಟ ಸ್ಥಿತಿಯೇ ಬೇಡ, ಒಂದು ಪವಿತ್ರ ಆತ್ಮವಾಗಿ ಬಾ, ಸಂತೋಷ ಕಳಿಸಿಕೊಡ್ತಾರೆ. ಅದೆಲ್ಲ ಈ ಆತ್ಮ ಅನುಭವಿಸ್ತದೆ ಅಂತೇಳಿ. ದೇಹಕ್ಕಾಗುವ ಒಂದೊಂದು ವಿಚಾರ ಕೂಡ ಅದು ಈ ಆತ್ಮ ಅನುಭವಿಸ್ತದೆ, ಒಂದಲ್ಲ ರೀತಿಯಲ್ಲಿ. ಕೆಲವೆಲ್ಲ ಕಾಯಿಲೆ ಇರ್ತದೆ, ಕೆಲವೆಲ್ಲ ವಿಷಯಗಳು, ಕೆಲವೆಲ್ಲ ಪೇಯ್ನ್ ಇರ್ತದೆ, ನೋವು, ಒಬ್ಬೊಬ್ಬರಿಗೆ ಒಂದೊಂದು ರೀತಿ. ಅದಕ್ಕೆ ಮೆಡಿಸನೇ ಇಲ್ಲ, ಅದು ಆತ್ಮ ಅನುಭವಿಸಿದ್ದದು. ಅದೊಂದು ಜನ್ಮದಲ್ಲಿ ಆತ್ಮ ಅನುಭವಿಸಿದ ವಿಚಾರ, ಅದು ಈ ಜನ್ಮದಲ್ಲಿ ಹಾಗೆಯೇ ಕಂಟಿನ್ಯೂ ಆಗ್ತದೆ. ಆ ಪೇಯ್ನ್ ಎಂಥ ಔಷಧ ಕೊಟ್ಟರು, ಎಂಥದ್ದು ಮಾಡಿದ್ರು ನಿಲ್ಲುತ್ತಿಲ್ಲ. ಅದು ಅನುಭವಿಸಿ ಆಗಬೇಕು. ಎಲ್ಲರಿಗಿಂತ ಮುಖ್ಯವಾಗಿ ಮುಗ್ಧತೆ ಬಹಳ ಮುಖ್ಯ. ಆ ಮುಗ್ಧತೆಯಿಂದ ಎಲ್ಲವನ್ನು ಸಾಧಿಸಬಹುದು ಡೆಫಿನೆಟ್ ಆಗಿ. ಮುಗ್ಧತೆ ಎಲ್ಲಿ ಬಂತು ಅಲ್ಲಿ ಪ್ರೀತಿ ಮತ್ತು ಸತ್ಯ ಆಟೋಮೆಟಿಕ್ ಬರ್ತದೆ. ಈ ಮುಗ್ಧತೆ ಎಂಬುದು ಎಲ್ಲಿ ಇಲ್ಲೋ ಅಲ್ಲಿ ಎಷ್ಟು ಪ್ರಯತ್ನ ಪಟ್ಟರೂ ಈ ಪ್ರೀತಿ ಮತ್ತು ಸತ್ಯ ತೋರಿಕೆಯಾಗಿರ್ತದೆ, ಜಸ್ಟ್ ಫಾರ್ ಶೋ. ಆ ಮುಗ್ಧತೆ ಎಂಬುದು ಎಲ್ಲಿ ಉಂಟು ಅಲ್ಲಿ ರಿಯಾಲಿಟಿಯನ್ನು ಕಂಡುಕೊಳ್ಬೇಕು. ಆ ಮುಗ್ಧತೆಯನ್ನು ತುಂಬಿದವರು ಸಾಧುಗಳು, ಸಂತರು. ಅವರಂಥ ಒಂದು ಪರಮಶ್ರೇಷ್ಠ ಸ್ಥಿತಿಯನ್ನು ಕಂಡುಕೊಳ್ಬೇಕು ಅಂತ ಹೇಳಿದ್ರೆ ಅದಕ್ಕಾಗಿ ಒಬ್ಬ ಹುಟ್ಟಿ ಬಂದಿರಬೇಕು ಅಂತ. ಇನ್ನಿನ್ನು ಪ್ರೆಸೆಂಟ್ ಈಗಿನ ಸ್ಥಿತಿಯಲ್ಲಿ ಬಹಳ ಕಷ್ಟ ಉಂಟು ಅಂಥವ್ರನ್ನು ನೋಡಲಿಕ್ಕೆ, ಆ ಒಂದು ಸ್ಥಿತಿಯನ್ನು ನೋಡಲಿಕ್ಕೆ, ಅಂಥವ್ರ ಜೊತೆ ಕೂತು ಮಾತಾಡಲಿಕ್ಕೆ.
ಇನ್ನು ಮುಂದೆ ಮುಂದೆ ಅಂತ ಸಿಗ್ತದಿಲ್ಲ ಅಂತ ಗೊತ್ತಿಲ್ಲ. ಈಗೆಲ್ಲ ಎಂತಾಗಿದೆ ಅಂತ ಹೇಳಿದ್ರೆ ಕಮರ್ಷಿಯಲ್, ಟೋಟಲ್ ಕಮರ್ಷಿಯಲ್, ಟೋಟಲ್ ವ್ಯಾಪಾರ, ಟೋಟಲ್ ಬಿಸ್ನೆಸ್. ಹೇಗೋ ಬದುಕಿದ್ರೆ ಸಾಕು, ಒಟ್ಟಿನಲ್ಲಿ ಬದುಕಿದ್ರೆ ಆಯ್ತು. ನಿಜವಾಗಿ ಆಧ್ಯಾತ್ಮಿಕ ದಾರಿಯಲ್ಲಿ ಹೋಗುವ, ಜ್ಞಾನ ಮಾರ್ಗದಲ್ಲಿ ಹೋಗುವ ಮಾತಾಡಲಿಕ್ಕೆ ಸಾಧ್ಯ ಇರ್ತದೆ. ಅವನು ಎಂತ ಮಾತಾಡ್ತಾನೆ ಅಂತ ಅವನಿಗೆ ಸಹ ಗೊತ್ತಿಲ್ಲ. ಅವನಿಗೆ ಮನುಷ್ಯರು ನೋಡೋಕೆ ಭಯ ಆಗ್ತದೆ, ಭಯ ಆಗೇ ಆಗ್ತದೆ. ಏನು ಮಾಡ್ಲಿಕ್ಕೆ ಆಗುದಿಲ್ಲ. ಒಂದು ಮನುಷ್ಯನ ದೂರ ಹೋಗ್ಬೇಕು, ಇಲ್ಲ ಮನುಷ್ಯರನ್ನು ತನ್ನ ಒಂದು ಹಿಡಿತದಲ್ಲಿ ಇಟ್ಟುಕೊಳ್ಬೇಕು, ಆ ಸತ್ಯದ ಸ್ಥಿತಿಯಲ್ಲಿ ಇಟ್ಟುಕೊಳ್ಬೇಕು, ಆತ್ಮಜ್ಞಾನವನ್ನು ತುಂಬಬೇಕು. ಇದು ನೀನು ಅನುಭವಿಸಿ ಆಗಬೇಕು, ಬೇರೆ ದಾರಿ ಇಲ್ಲ. ಈ ಆತ್ಮಜ್ಞಾನವನ್ನು ಹೇಳಿದರೆ ಯಾರು ಕೇಳುವರಿಲ್ಲ. ಕೇಳುವವನಿಗೆ ಬೇರೆ ಯಾವುದು ಕಾಣುವುದೂ ಇಲ್ಲ, ಬೇರೆ ಯಾವುದು ಕಾಣುವುದಿಲ್ಲ. ಆತ್ಮಜ್ಞಾನವನ್ನು ಒಬ್ಬ ಕೇಳಿದ ಅಂತ ತಿಳ್ಕೊಂಡು ಅವನ ಆತ್ಮಜ್ಞಾನದ ಅರಿವಾಯಿತು. ಅವನಿಗೆ ಜ್ಞಾನದಲ್ಲಿ ಶ್ರೇಷ್ಠ ಜ್ಞಾನ ಆತ್ಮಜ್ಞಾನ. ಅದು ಆತ್ಮ ಸಾಕ್ಷಾತ್ಕಾರ ಆಗಿಬಿಡ್ತದೆ ಕೊನೆಗೆ. ಆತ್ಮಜ್ಞಾನಿ ಆದವನು ಯಾರ ಮಾತನ್ನು ನಾವು ಕೇಳೋದಿಲ್ಲ, ನಾವು ಯಾರ ಮಾತನ್ನು ಕೇಳೋದಿಲ್ಲ. ಅವನಿಗೊಬ್ಬರಿಗೆ ಅಡ್ವೈಸ್ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಅವನಿಗೆ ಒಬ್ಬ ಬಂದು ಅಡ್ವೈಸ್ ಮಾಡಿದರೆ ಆ ಕಡೆದ ವಿಷಯ ಹೊರತಿರ್ತಾರೆ, ನಾವು ಕೇಳಿದ ಆ ಕಡೆದ ಉತ್ತರ ಇರಲಿಕ್ಕಿಲ್ಲ. ಈ ಆತ್ಮಜ್ಞಾನ ಬೇಕು ಅಂತೇಳಿ ಬರ್ತಾರೆ ಎಲ್ಲ ಭಕ್ತರುಗಳು. ಆತ್ಮಜ್ಞಾನ, ಬ್ರಹ್ಮಜ್ಞಾನ ಎಲ್ಲ ಹೇಳ್ತಾರೆ. ತನ್ನ ಅರಿವು ಬೇಕು ಅಂತೇಳಿ. ತನ್ನ ಅರಿವು ಬೇಕು ಅಂದರೆ ಮುಖ್ಯವಾಗಿ ಇವನು ಹೇಗೆ ಇರಬೇಕು ಎಂಬುದೇ ಇವನಿಗೆ ಗೊತ್ತಿಲ್ಲ. ಮಾತಾಡೋದು ಮಾತ್ರ ಅಷ್ಟು ಎತ್ತರದ ವಿಚಾರ, ಇರುವುದು ಮಾತ್ರ ಕಡ ಆಗಿ. ಅಷ್ಟು ಎತ್ತರದಲ್ಲಿದ್ದವ ಎಂಥವನ್ನು ಕೇಳೋದಿಲ್ಲ, ಅವನು ಯಾರ ಕಣ್ಣಿಗೂ ಬೀಳೋದಿಲ್ಲ, ಯಾರ ಜೊತೆ ಬೆರೆಯುವುದಿಲ್ಲ. ಅವನಿಗೆ ಎಂಥದ್ದು ಬೇಡ. ಅವನ ಹತ್ರ ಹೋಗಿ ನಾನು ಸೇವೆ ಮಾಡ್ತೇನೆ ಅಂತ ಹೇಳಿ ನೀನು ಸೇವೆ ಸಹ ಬೇಡಪ್ಪ ಅಂತಂದ್ರೆ ಹೋಗ್ತಾನೆ ಇರ್ತೀರಿ. ಒಂದು ಸ್ಥಿತಿ. ಇನ್ನೊಂದು ಆತ್ಮಜ್ಞಾನ ಆಗಿ ಈ ಮನುಕುಲದ ಒಳಿತಿಗೆ ಬೇಕಾಗಿ ಅನೇಕ ರೀತಿಯ ಸೇವೆಯನ್ನು ಮಾಡಿದವರು. ಎಲ್ಲ ತಿಳಿದಿದ್ದಾಗಿ ಮನುಷ್ಯರನ್ನು ತಿದ್ದಿ ಒಂದು ಹಂತಕ್ಕೆ ಅವರನ್ನು ತಗೊಂಡು ಹೋಗುವ. ಈ ಜನ್ಮದಲ್ಲಿ ಮುಂದಿನ ಜನ್ಮಕ್ಕಾದ ಇದು ಖಂಡಿತವಾಗಿ ರೆಡಿ ಆಗ್ತದೆ ಅಂತೇಳಿ ಸತ್ಯ ವಿಷಯ. ಎಷ್ಟೇ ದೊಡ್ಡ ಪರಬ್ರಹ್ಮ ಜ್ಞಾನಿ ಆದರೂ ಕೂಡ ನಾನು ಜ್ಞಾನಿ ಆಗಬೇಕು ಅಂತೇಳಿ ಆಸೆ ಪಟ್ಟಲೇ ಇಲ್ಲ. ಅವರು ತನ್ನಿಂತಾನಾಗ ಅದು ಆಗಿಕೊಂಡರು, ಅವರ ಬರ್ತೆ ಅದು. ಆದ ಕಾರಣ ಹೇಳುದು ಡಿವೈನ್, ಗೊತ್ತಾಯ್ತಲ್ವ? ಗಾಡ್ ಚೈಲ್ಡ್, ದೇವರ ಮಗು, ಡಿವೈನ್ ಚೈಲ್ಡ್. ಆ ಡಿವೈನ್ ಚೈಲ್ಡ್ ಯಾರಾಗಿರ್ತಾರೆ ಅವ್ರಿಗೆ ಯಾರು ಪಾಠ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಅವರೇ ಪಾಠ ಕಲಿತಾರೆ, ಅವರೇ ಪಾಠ ಮಾಡ್ತಾರೆ. ಈ ಸತ್ಯ ಸ್ಥಿತಿ, ಇದು ಸಾಧು ಸಂತರ ನಿಜವಾದ ಸ್ಥಿತಿ. ಸುಮ್ಮನೆ ಹೋಗ್ತಾ 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 ಅವ್ರಿಗೆ ಏನೆಲ್ಲ ಕಾಣ್ತಾ ಹೋಗ್ತದೆ. ನಡ್ಕೊಂಡು ಹೋಗ್ತಾ ಇದ್ದ ಹಾಗೆ, ಕೂತ್ಕೊಂಡಿದ್ದ ಹಾಗೆ ಒಬ್ಬೊಬ್ಬರು ನೋಡೋ ಒಂದೊಂದು ವಿಷಯ ಕಾಣ್ತಾ ಇರ್ತದೆ. ಒಂದೊಂದು ವಿಷಯಕ್ಕೆ ಅವರು ಟ್ಯಾಲಿ ಮಾಡ್ತಾ ಹೋಗ್ತಾರೆ, ಸೇರಿಸ್ತಾ ಹೋಗ್ತಾರೆ, ಗುಣಿಸ್ತಾ ಹೋಗ್ತಾರೆ, ಭಾಗಿಸ್ತಾ ಹೋಗ್ತಾರೆ. ಕೊನೆಗೊಂದು ಉತ್ತರ ಸಿಗ್ತದೆ. ಆ ಉತ್ತರದಲ್ಲಿ ನಗು ಇರ್ತದೆ ಅಷ್ಟೇ. ಫೈನಲ್ ಆಗಿ ಜಸ್ಟ್ ಸ್ಮೈಲ್ ಮಾಡಿ ಸಂತೋಷ ಆಗಿರಿ ಅಂತ ಹೇಳಿ ಮುಂದುವರಿಸ್ತಾರೆ. ಏನು ಮಾಡ್ಲಿಕ್ಕೆ ಆಗೋದಿಲ್ಲ ಎಂಬ ಸತ್ಯ. ಇನ್ನ ನೀನು ನಂಬು, ಯಾರನ್ನು ನಂಬುಬೇಡ. ಜನ್ಮ ಸಿಕ್ಕಿದೆ, ಇದು ಪವಿತ್ರವಾಗಿರುವಂಥ ಜನ್ಮ. ಅನೇಕ ಜನ್ಮದ ಪುಣ್ಯವನ್ನು ಸಂಪಾದನೆ ಮಾಡಿ ಬಂದಂಥ ಜನ್ಮ ಮನುಷ್ಯ ಜನ್ಮ. ಮನುಷ್ಯ ಜನ್ಮದಲ್ಲಿರುವಷ್ಟು ಪವಿತ್ರತೆ ಯಾವ ಜನ್ಮದಲ್ಲೂ ಇಲ್ಲ. ಆದರೆ ಮನುಷ್ಯ ಜನ್ಮದಲ್ಲಿರುವಷ್ಟು ಎಂಥದ್ದು ದರಿದ್ರ ಇನ್ನೊಂದು ಜನ್ಮದಲ್ಲೂ ಇಲ್ಲ. ಎರಡು ಪವಿತ್ರ ಅಪವಿತ್ರ ಎಂಬ ವಿಚಾರ ಒಂದರಲ್ಲೇ ಕೊಟ್ಟು, ಪ್ರತಿ ಒಂದು ವಿಷಯದಲ್ಲೂ ಎರಡು ವಿಷಯ. ಒಂದು ಮುಟ್ಟಬೇಕು ಅಂದರೆ ಎರಡು ವಿಷಯ ನೀವು ಅನುಭವಿಸಿ ಆಗಬೇಕು, ಒಳ್ಳೆಯದು ಕೆಟ್ಟದ್ದು. ಅವೆರಡು ಅನುಭವಿಸಿದರೆ ನಿಮಗೆ ಗೊತ್ತಾಗ ಯಾವುದು ಒಳ್ಳೆಯದು.
ನ್ಯಾಯ ಬೇಕು ಅಂದ್ರೆ ಎರಡು ತಕ್ಕಡಿಟ್ಟಿದ್ದಾರಲ್ಲ. ನ್ಯಾಯ ಕೊಡಬೇಕು ಅಂತ ಹೇಳಿದ್ರೆ ಅಮ್ಮ ಕಣ್ಣಿಗೆ ಬಟ್ಟೆ ಕಟ್ಟಿದರು. ಕಣ್ಣು ಬಿಟ್ಟರೆ ಅದು ಮಾಯ ಆಯಿತು, ದಯದಾಕ್ಷಿಣ್ಯ ಬಂದು ಬಿಡ್ತದೆ. ಯಾರೋ ಒಬ್ಬ ವಯಸ್ಸಾದವರು ಏನೋ ಒಂದು ಮಾಡಿರ್ತಾರೆ, ಕೆಟ್ಟುಕೊಳ್ಳೋ ವಯಸ್ಸಾಗಿದೆ, ಅದು ಶಿಕ್ಷೆ ಆಗಲೇಬೇಕು. ಕಣ್ಣು ಬಿಟ್ಟರೆ ಅಯ್ಯೋ ಇಷ್ಟು ವಯಸ್ಸಾಗಿದಲ್ಲ, ಇದು ಹೇಗೆ ಮಾಡ್ತಾರೆ, ಬೇಡ ಅಲ್ವಾ. ಆ ಒಂದು ಸಣ್ಣ ಮಕ್ಕಳು ಏನೋ ಒಂದು ತಪ್ಪು ಮಾಡಿದಂತೆ ಇಟ್ಟುಕೊಳ್ಳೋ, ಕಣ್ಣು ಬಿಟ್ಟರೆ ಅಯ್ಯೋ ಮಕ್ಕಳು ಪಾಪ, ಕ್ಷಮಿಸಿ ಬಿಟ್ಟು ಬಿಡುವ, ಬೇಡ ಹೋಗುದು, ಒಳ್ಳೇದಾಗಲಿ. ಅದೇ ಕಣ್ಣು ಮುಚ್ಚಿದರೆ ಶಬ್ದ ಮಾತ್ರ ಬರ್ತದೆ, ರೂಪವೇ ಕಾಣೋದಿಲ್ಲ ಕಣ್ಣಿಗೆ. ಅದು ಭಗವಂತ ಕಣ್ಣು ಮುಚ್ಚಿ ತೀರ್ಪಂತನು. ಯಾರಿಗೆ ಏನು ಬೇಕದು ಕೊಟ್ಟೇ ಕೊಡ್ತಾನೆ. ನೀನು ಎಷ್ಟೇ ಒಳ್ಳೇದು ಮಾಡಿರು, ಒಂದು ಕಡೆ ನೀನು ತಪ್ಪು ಮಾಡಿದ್ವಿ, ಅದಕ್ಕೆ ನಾನು ಅನುಭವಿಸಲೇ ಆಗಲಿ. ಆದ ಕಾರಣ ಹೇಳೋದು, ಇಲ್ಲಿ ಯಾರು ಒಳ್ಳೆಯವರಿಲ್ಲಪ್ಪ, ಇಲ್ಲಿ ಒಂದಲ್ಲೊಂದು ರೀತಿಯಲ್ಲಿ ಎಲ್ಲರೂ ಕೆಟ್ಟವರೇ ಇಲ್ಲ. ತೋರಿಕೆಗೆಲ್ಲ ಚಂದ ಕಾಣ್ಬೋದು, ಹೊರಗಿನ ನೋಟಕ್ಕೆ ಭಾರಿ ಚಂದ ಕಾಣ್ಬೋದು, ಆದರೆ ಒಳಗಿನ ಸ್ಥಿತಿ ಹೇಗೆ ಅಂತೇಳಿ ಯಾರಿಗೂ ಗೊತ್ತಿಲ್ಲ. ಅದು ಅವನವನಿಗೆ ಮಾತ್ರ ಗೊತ್ತಿರೋದು. ಹಾಗೆ ಅವನವನ ತಪ್ಪಿನ ಅರಿವಾದರೆ ಅವನು ಆಟೋಮೆಟಿಕ್ ಆಗಿ ಅವನ ಜೀವನವನ್ನು ನಾವು ಚೇಂಜ್ ಮಾಡಿಕೊಡ್ತಾನೆ. ಅವನವನ ತಪ್ಪಿನ ಅರಿವಾದರೆ ನಿಜವಾಗಿ ತನ್ನ ತಪ್ಪಿನ ಅರಿವಾದ ಕಾರಣದನೇ ವಾಲ್ಮೀಕಿ ಆದ. ಅಂತ ಒಂದು ಕಠೋರ ವ್ಯಕ್ತಿ ರಾಮಾಯಣ ಬರೆಯಬಹುದಾ? ಅಂತ ಒಂದು ಕಠೋರ ವ್ಯಕ್ತಿಯಿಂದಲೇ ರಾಮಾಯಣವನ್ನು ಬರೀಲಿಕ್ಕೆ ಆಗಿದೆ, ಪರಿವರ್ತನೆ ಆಗಿ ಅಂತ ಹೇಳಿ ಇದ್ರೆ, ಪರಿವರ್ತನೆಯಾಗಿ ರಾಮಾಯಣವನ್ನು ಬರೆದಿದ್ದಾರೆ ಅಂತ ಹೇಳಿದರೆ ನಮ್ಮಿಂದ ಯಾಕೆ ಆಗುದಿಲ್ಲ ಒಂದು ಒಳ್ಳೆಯ ಸ್ಥಿತಿ ಮಾಡಲಿಕ್ಕೆ? ಒಂದು ಒಳ್ಳೆಯ ಸ್ಥಿತಿಯನ್ನು ಕಂಡುಕೊಳ್ಳಲಿಕ್ಕೆ ನಮಗೆ ಯಾಕೆ ಆಗುದಿಲ್ಲ? ರಾಮಾಯಣ ಎಲ್ಲ ಬರೆದು ಬೇಡ ಇಲ್ಲಿ, ಅದು ಆಗಲಿಕ್ಕೂ ಇಲ್ಲ. ನಮ್ಮನ್ನೇ ನಾವು ಸ್ವಲ್ಪ ಸರಿ ಮಾಡಿ ಇಟ್ಟುಕೊಳ್ಬೋದಲ್ಲ ಕೊನೆಯ ಪಕ್ಷ. ನನ್ನಿಂದ ಒಂದು 4 ಜನ ಕೊಡಿತಾಗಲಿ, ಏನೋ ಒಂದು ಒಳ್ಳೇದಾಗಲಿ, ನಾನು ಒಳ್ಳೆಯದನ್ನೇ ಮಾಡ್ತಾ ಇದ್ದೇನೆ ಎಂಬ ಸತ್ಯ ಸ್ಥಿತಿಯಲ್ಲಿ ಜೀವನ ಮಾಡ್ಬೋದಲ್ಲ. ಇದೆಲ್ಲ ತಿಳಿಬೇಕು ನಾವು. ಪುರಾಣ ಓದಿದರೆ ಸಾಲದು. ಇದು ಹೇಗೆ ಸೃಷ್ಟಿಯಾಯಿತು, ಯಾರಿಂದ ಸೃಷ್ಟಿಯಾಯಿತು, ಯಾಕೆ ಬೇಕಾಗಿ ಸೃಷ್ಟಿಯಾಯಿತು, ಇದೆಲ್ಲ ನಾವು ಹುಡುಕ್ಲಿಕ್ಕೆ ಹೋಗುವಾಗ ನಮ್ಮ ಒಳಗಿನ ಅಧ್ಯಯನ ತನ್ನಿಂದ ತಾನಾಗಿ ಆಗುವುದು. ಆದ ಕಾರಣ ಇದೆಲ್ಲ ಏನು ಹೇಳೋದು, ಕಾಲಜ್ಞಾನ. ಇದು ಪ್ರತಿಯೊಬ್ಬನಿಗೆ ಬೇಕಾದ ವಿಚಾರ. ಯಾವುದು ರಾಮಾಯಣ, ಮಹಾಭಾರತ, ಇನ್ನು ಅನೇಕ ಪುರಾಣ ಗ್ರಂಥಗಳು, ಧರ್ಮ ಗ್ರಂಥಗಳೆಲ್ಲ, ನಮ್ಮ ಋಷಿಮುನಿಗಳೆಲ್ಲ ಹೇಳಿದ ವಿಚಾರಗಳೆಲ್ಲವೂ ಇದೆಲ್ಲ ಪ್ರತಿ ಒಂದು ಮನುಷ್ಯನ ಜೀವನಕ್ಕೆ ಬೇಕಾದ ವಿಷಯವನ್ನೇ ಹೇಳಿದ್ದಾರೆ. ಆದರೆ ನಾವು ಇದನ್ನು ನೋಡುವುದು ಮಾತ್ರ ಬೇರೆ ರೀತಿಯಲ್ಲಿ ಅಲ್ವಾ. ದೇವರು ಹೇಗಿದ್ದ ಅಂತ ಕೇಳಿದರೆ ಎಂತ ಅಂತ ಹೇಳೋದು? ದೇವರು ಎಲ್ಲಿದ್ದ, ಏನು ಮಾಡ್ತಾ ಇದ್ದ ಅಂತ ಕೇಳಿದ್ರೆ ಎಂತ ಅಂತ ಹೇಳೋದು? ದೇವರು ನಮ್ಮ ಒಟ್ಟಿಗೆ ಇದ್ದಾನೆ, ನಮ್ಮ ಜೊತೆ ಇದ್ದಾನೆ. ಚಿಕ್ಕಪ್ಪ, ದೊಡ್ಡಪ್ಪ, ಮಾವ, ಅತ್ತೆ, ಅಣ್ಣ, ತಮ್ಮ, ಭಾವ, ಅಕ್ಕ, ತಂಗಿ ಅಂತೇಳಿ ಮಾತಾಡಿಕೊಂಡೇ ಇದ್ದಾನೆ ದೇವರು. ಹಾಗೆ ಮಾತಾಡಿಕೊಂಡಿದ್ದ ದೇವರು ಇದ್ದಾನೆ ಶ್ರೀಕೃಷ್ಣ ಪರಮಾತ್ಮ. ಕೃಷ್ಣ ಒಂದೇ ಜಗದ್ಗುರು, ವಸುದೈವ ಕುಟುಂಬಕಂ, ಎಲ್ಲ ನನ್ನದೇ ಕುಟುಂಬಪ್ಪ ಅಂತೇಳಿ, ಎಲ್ಲ ನನ್ನದೇ ಮಕ್ಕಳು ಅಂತೇಳಿ. ಆಗ ಸಂಸಾರದಲ್ಲಿದ್ದಾನೆ ಭಗವಂತ. ಕೃಷ್ಣ ಹಾಗೆ ತಾನೆ ಕರೆದ ಅರ್ಜುನನನ್ನು ಭಾವ ಅಂತೇಳಿ. ಕುಂತಿಯನ್ನು ಅತ್ತೆ ಅಂತ ತಂದೆ ಕರೆದ. ಅವೇನೆಲ್ಲ ಒಂದು ಅಮ್ಮ ಅಂತೇಳಿ ಬಹಳ ಪವಿತ್ರ ಭಾವನೆಯಿಂದ ಕರೀಲಿಲ್ಲ. ಅವ ಇದ್ದ ಸ್ಥಿತಿಯನ್ನೇ ಕರೆದ ಅಲ್ವ. ಅತ್ತೆ ಅಂತ ಹೇಳಿದ, ಮಾವ ಅಂತ ಹೇಳಿದ, ಭಾವ ಅಂತ ಹೇಳಿದ, ತಂಗಿ ಅಂತ ಹೇಳಿದ, ಎಲ್ಲರ ನಡುವಿನಲ್ಲಿ ಇದ್ದ, ಎಲ್ಲರ ಜೊತೆ ಬೆರೆತಿದ್ದ, ಎಲ್ಲರ ಕೈಯಿಂದ ಊಟ ಮಾಡ್ತಾ ಇದ್ದ, ಎಲ್ಲರ ಮನಸ್ಸಿನಲ್ಲಿ ಇದ್ದ, ಎಲ್ಲರಿಗೂ ಬೇಕಾದವನಾಗಿದ್ದ, ಎಲ್ಲ ಕಡೆ ಹೋಗ್ತಾ ಇದ್ದ. ಅವ ಎಲ್ಲಿ ಹೇಳಿದಲ್ಲ ಇದು ಅಶುದ್ಧ ಅಂತೇಳಿ ಕೃಷ್ಣ. ಆಗ ಶ್ರೀಕೃಷ್ಣ ಪರಮಾತ್ಮನೇ ಫ್ಯಾಮಿಲಿಯಲ್ಲಿ ಇರುವಾಗ ಈ ಫ್ಯಾಮಿಲಿ ವ್ಯಾಲ್ಯೂ ಏನು ಅಂತೇಳಿ ಫ್ಯಾಮಿಲಿ ಇದ್ದವ್ರಿಗೆ ಗೊತ್ತಿಲ್ಲ ಅಲ್ಲ. ಈ ಸಂಸಾರ ಅಂದ್ರೆ ಏನು ಅಂತೇಳಿ. ರಾಮ ಇದ್ದದ್ದು ಆಗಿದ್ದಾನೆ, ಎಲ್ಲ ಇದ್ದದ್ದು ಆಗಿದ್ದಾರೆ. ಸರಿಯಾಗಿ ನೋಡ್ಲಿಕ್ಕೆ ಹೋದ್ರೆ ಮೂಲ 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 ಹುಡುಕ್ಲಿಕ್ಕೆ ಹೋದ್ರೆ ಶಿವ, ಪಾರ್ವತಿ ಮತ್ತು ಅವರಿಗೊಂದು ಅಲ್ವಾ.
ಎಲ್ಲ ಒಂದು ಫ್ಯಾಮಿಲಿ ತಾನೆ ಕೊನೆಗೆ. ಸತ್ಯ ಅಲ್ವಾ? ಆಗ ಸಂಸಾರದಲ್ಲಿ ಎಷ್ಟು ಶ್ರೇಷ್ಠತೆ ಉಂಟು ಅಂತೇಳಿ, ಸಂಸಾರದಲ್ಲಿ ಪರಿಪೂರ್ಣತೆಯನ್ನು ಕಂಡುಕೊಳ್ಳಿಕ್ಕೆ ಆಗುವುದು. ಆ ಸಂಸಾರದಲ್ಲಿ ಯಾವಾಗ ನೀವು ಪರಿಪೂರ್ಣತೆಯನ್ನು ಕಂಡುಕೊಳ್ತೀರೋ ಆವಾಗ ನಿಮಗೆ ಜ್ಞಾನದಲ್ಲಿ ಏನೋ ಒಂದು ಸ್ಥಿತಿಯನ್ನು ಕಂಡುಕೊಳ್ಬೋದು. ಈ ಸಂಸಾರದಲ್ಲಿ ನೀವು ಪರಿಪೂರ್ಣತೆಯನ್ನು ಕಾಣಲಿಲ್ಲ ಅಂತ ಹೇಳಿದರೆ ಜ್ಞಾನದ ಮಾರ್ಗದಲ್ಲಿ ನಿಮಗೆ ಹೋಗಲಿಕ್ಕೆ ಸಾಧ್ಯನೇ ಇಲ್ಲ. ಅದು ನಿಮ್ಮನ್ನು ಅಡೆತಡೆ ಮಾಡಿ, ನಿಮ್ಮನ್ನು ಅನೇಕ ರೀತಿಯ ಗೊಂದಲವನ್ನು ಸೃಷ್ಟಿ ಮಾಡಿ, ನಿಮ್ಮೊಳಗೆ ಅನೇಕ ರೀತಿಯ ಕಲ್ಮಸವನ್ನು ಸೃಷ್ಟಿ ಮಾಡಿ ಯಾವುದೋ ದಾರಿಗೆ ತಕೊಂಡು ಹೋಗ್ತದೆ. ಇವತ್ತೆಲ್ಲ ಹೇಗೆ ಅಂತ ಹೇಳಿದ್ರೆ ಎಲ್ಲ ಹುಟ್ಟಿದ ಕೂಡಲೇ ಆಧ್ಯಾತ್ಮಿಕ ಬೇಕು. ಇದು ಕೇವಲ ಬಾಯಲ್ಲಿ ಮಾತ್ರ ಅಂತ, ಅನುಭವದಲ್ಲಿ ಇಲ್ಲ ಅಂತದ್ದು. ಏತನ ಆಧ್ಯಾತ್ಮಿಕ ಅಲ್ಲ, ಬಾಯಿ ಮಾತ್ರ, ಅನುಭವದ ಮಾತು ಇಲ್ಲ ಅಂತ ಹೇಳೋದು. ಸಿಕ್ಕಿದವರು ಎಂತೆಂತೆಲ್ಲ ಹುಡುಕಿಕೊಂಡು ಯಾವ್ದಾದ್ರು ರಿಸರ್ಚ್ ಮಾಡಿಕೊಂಡು ಏನೆಲ್ಲ ಹೇಳಿಕೊಂಡು ಹೇಳ್ತಾರೆ ಹೊರತು ಇದರ ಮೂಲ ಏನಿದೆ, ಹೇಗೆ ಸೃಷ್ಟಿ ಮಾಡಿದ್ರು, ಎಷ್ಟು ಕಷ್ಟ ಬಂದಿದ್ರು ಹೇಳಲಿಕ್ಕೆ 5 ನಿಮಿಷದಲ್ಲಿ ಹೇಳ್ತಾರೆ. ಎಷ್ಟು ವರ್ಷಗಳು ಬೇಕಿರ್ಬೋದು, ಎಷ್ಟು 1000 ವರ್ಷಗಳು ಬೇಕಿರ್ಬೋದು ಒಂದು ದೇವಸ್ಥಾನ ಆಗಬೇಕಾದ್ರೆ. ಆ 1000 ವರ್ಷ ಅಂತಂಥ ದೇವಸ್ಥಾನ ಎಲ್ಲ ಸೃಷ್ಟಿ ಮಾಡಬೇಕಾದ್ರೆ ಒಂದೊಂದು ದೇವಸ್ಥಾನ ಅದೆಷ್ಟೋ ರಾಜ ಪರಂಪರೆಯವರು ಒಂದು ತಲೆಮಾರಿದ ಇನ್ನೊಂದು ತಲೆಮಾರಿಗೆ, ಇನ್ನೊಂದು ತಲೆಮಾರಿದ ಇನ್ನೊಂದು ತಲೆಮಾರಿಗೆ, ಇನ್ನೊಂದು ತಲೆಮಾರಿದ ಇನ್ನೊಂದು ತಲೆಮಾರಿಗೆ ಅಂತೇಳಿ 10 ತಲೆಮಾರಲ್ಲಿ ಕೂಡ ಫಿನಿಶ್ ಆದ ದೇವಸ್ಥಾನ ಉಂಟು. ಒಂದೇ ತಲೆಮಾರಿನಲ್ಲಿ ದೇವಸ್ಥಾನಗಳು ಯಾವುದೇ ರಾಜನ ಕಾಲದಲ್ಲಿ ಫಿನಿಶ್ ಆಗಲಿಲ್ಲ. ಆಗ ಅಷ್ಟು ತಲೆಮಾರಿನವರು ಇದನ್ನು ಕಾಪಾಡಿಕೊಂಡು ಬಂದು ಈ ಪ್ರಪಂಚಕ್ಕೆ ಇಷ್ಟೊಂದು ಉಳಿತಾನೆ ಹೇಳಿದ್ದಾರೆ. ಇದನ್ನು ನಾವು ಕೇವಲ ಒಂದು 5 ನಿಮಿಷದಲ್ಲಿ ಏನೋ ಒಂದು ಇದಕ್ಕೆ ಬೇಕಾಗಿ ಮಾತಾಡಿದಾಗ ಆಯ್ತಲ್ಲ, ಅದು ಸತ್ಯವನ್ನು ತಿಳಿದು ಮಾತಾಡ್ಲಿಕ್ಕೆ ಆಯ್ತಾ? ಅದು ಎಕ್ಸ್ಪ್ಲೇನ್ ಮಾಡ್ಲಿಕ್ಕೆ ಸಾಧ್ಯವ ಅನುಭವವನ್ನು? ಒಂದೊಂದು ದೇವಸ್ಥಾನ ಉಂಟು, ಚೋಳರು ಕಟ್ಟಿದ ದೇವಸ್ಥಾನಗಳೆಲ್ಲ ಅಲ್ಲ, ಕದಂಬರು ಕಟ್ಟಿದ ದೇವಸ್ಥಾನ, ಹೊಯ್ಸಳರು ಕಟ್ಟಿದ ದೇವಸ್ಥಾನ, ಕೇವಲ ಶಿಲ್ಪಕಲೆಗೆ ಸಂಬಂಧಪಟ್ಟದಲ್ಲಿ ಅದು ಊಹೆ ಕೂಡ ಮಾಡಿ ನೋಡ್ಲಿಕ್ಕೆ ಸಾಧ್ಯ ಇಲ್ಲ. ನಾವು 5 ನಿಮಿಷ ಅದರ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತೇವೆ, ಒಂದು ಅರ್ಧ ಗಂಟೆಯಲ್ಲಿ ಇಡೀ ವಿಷಯವೇ ಹಿಸ್ಟ್ರಿಯೇ ಹೇಳಿ ಮುಗಿಸಿಬಿಡ್ತೇವೆ. ಅವನು ರಾಜ ಅಂತ ತಗೊಂಡ್ರೆ ಅವನನ್ನೇ ತಗೊಂಡ್ರೆ ಅವನಂತ ವಿಷಯ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಅವನು ಎಷ್ಟು ಕಷ್ಟ ಬಂದಿದ್ದಾನೆ ಅಂತೇಳಿ ಇದೆಲ್ಲ ಮಾಡಬೇಕಾದ್ರೆ ಅಲ್ವಾ? ಇದನ್ನು ತಿಳಿಬೇಕು, ಮೂಲವಾದ ವಿಚಾರ. ಬೀಜ ಯಾರಿಗೂ ಬೇಡ, ಹಣ್ಣು ಎಲ್ಲರಿಗೂ ಬೇಕು. ಅರ್ಥ ಆಯ್ತಲ್ವ? ಹಣ್ಣು ಊಟ ಮಾಡಿ ಬೀಜವನ್ನು ಬಿಸಾಡಿ ಬಿಡ್ತಾರೆ. ಈ ಬೀಜದಿಂದಲೇ ಎಷ್ಟು ಹಣ್ಣು ಬರೋದು ಅಂತ ಯೋಚನೆ ಮಾಡಬೇಕು ಅಲ್ವಾ? ಊಟ ಮಾಡಿ ಬೀಜವನ್ನು ಎಸ್ದು ಬಿಡ್ತಾರೆ, ಹೋಗ್ಲಿ ಆಚೆ ಅಂತ. ಅಯ್ಯೋ ಇದು ಬೀಜ ಅಪ್ಪ, ಇದು ಎಷ್ಟು ಹಣ್ಣು ಕೊಡ್ಬೋದು, ಇದು ನಾಳೆ ಎಷ್ಟು ಇದು ಫಲ ಕೊಡ್ಬೋದು. ಇದು ಸ್ವಲ್ಪ ಯೋಚನೆ ಮಾಡಿದರೆ ಆ ಬೀಜವನ್ನು ನಾವು ಯಾವ ರೀತಿ ಇಟ್ಟುಕೊಳ್ತಾನೆ, ಯಾವ ರೀತಿ ಬೆಳೆಸ್ತಾನೆ. ಹಾಗೆ ಮೂಲ ಬೇಡ ಯಾರಿಗೂ, ಅದು ಹುಡುಕ್ಲಿಕ್ಕೆ ಆಗೋದೂ ಇಲ್ಲ. ಇವತ್ತಿನ ಎಲ್ಲ ಸ್ಥಿತಿಯನ್ನು ಹೇಳೋದು, ಆಧ್ಯಾತ್ಮಿಕ ಸ್ಥಿತಿಯಾದರೂ ಸರಿ, ವಿಜ್ಞಾನಕ್ಕೆ ಸಂಬಂಧಪಟ್ಟದಾದರೂ ಸರಿ, ಸಂಸಾರಕ್ಕೆ ಸಂಬಂಧಪಟ್ಟದಾದರೂ ಸರಿ, ಎಲ್ಲ ಹೇಗೆ ಬೇಕು ಅಂತೇಳಿದ್ರೆ ಹಾಗೆ. ಪ್ರತಿಯೊಂದು ಮನೆಯಲ್ಲಿ ಅಡುಗೆ ಏನಿತ್ತು ಹೋಗಿ ಅಂತ ಹೇಳೋದು, ಎಲ್ಲ ಆರ್ಡರ್ ಮಾಡಿದ್ರೆ ಬರ್ತದೆ ಪಟ ಪಟ. ಮತ್ತೆ ಹೇಗೆ ಮನೆ ಅಂತ ಹೇಳೋದು, ಮತ್ತೆ ಹೇಗೆ ಅಮ್ಮಂದರು ಅಂತ ಹೇಳೋದು. ಮನೆಯ ಮೊದಲ ಪಾಠಶಾಲೆ, ಜನನಿ ತಾನೇ ಮೊದಲ ಗುರು ಹೊಟ್ಟಾಯ್ತದ ಈಗ. ಅದಿಲ್ಲ ಈಗ. ಅರ್ಥ ಆಯ್ತಾ? ಈಗ ಮಕ್ಕಳೇ ಡಿಸ್ಟರ್ಬ್ ಆಗ್ತದೆ ಅಂತ ಹೇಳೋದು ಅಪ್ಪ ಅಮ್ಮನಿಗೆ. ನಿಜವಾಗಿ ಹೇಳಿದ್ರೆ ಮಕ್ಕಳೇ ಡಿಸ್ಟರ್ಬ್ ಆಗ್ತದೆ. ಎಲ್ಲಿಗೆ ಹೋಗ್ಲಿಕ್ಕೆ ಆಗುದಿಲ್ಲ, ಬರ್ಲಿಕ್ಕೆ ಆಗುದಿಲ್ಲ, ಅನೇಕ ಸಮಸ್ಯೆಗಳಿರ್ತದೆ. ಮುಂಚೆ ಆಗಿಲ್ಲ ಆಯ್ತು, ಮಕ್ಕಳೇ ಸರ್ವಸ್ವವಾಗಿ, ಮಕ್ಕಳನ್ನು ಬಿಟ್ಟು ಒಂದು ಕ್ಷಣ ಕೂಡ ಇರ್ಲಿಕ್ಕೆ ಆಗ್ತಲ್ಲ. ಅದು ಈಗಿನ ಕಾಲ ಹಾಗೆ ಆಗಿದೆ, ಬೇರೆ ದಾರಿ ಇಲ್ಲ. ಅದು ಒಂದು ವಿಷಯದಲ್ಲಿ ಒಳ್ಳೇದು ಅಂತ ಹೇಳುದು. ಈ ಸೆಂಟಿಮೆಂಟ್ ಇದ್ರೆ ದೂರ ಹೋಗ್ತದೆ, ಅವನ ಅಟ್ಯಾಚ್ಮೆಂಟ್ ಇದ್ರೆ ದೂರ ಆಗ್ತದೆ. ಆಗ ಇದು ಕಾಲ ಹೇಗೆ ಹೋಗ್ತಾ ಉಂಟು ಅಂತ ಹೇಳುದು. ಇದು ಯಾವ ರೀತಿ ಹೋಗ್ತಾ ಉಂಟು ಈಗ? ಶಿವಪುರಾಣ ಎಂಬ ವಿಚಾರ, ಕೃತಯುಗ ಎಂಬ ವಿಚಾರ, ಸುವರ್ಣ ಯುಗ ಎಂಬ ವಿಚಾರ
ಅಸತ್ಯವಾಗಿತ್ತು, ಬೇರೆ ಏನಿಲ್ಲ ಇದರಲ್ಲಿ. ಅಂಥ ಸ್ಥಿತಿಯಲ್ಲಿತ್ತು, ಶೂನ್ಯ ಸ್ಥಿತಿಯಲ್ಲ, ಟೋಟಲ್ ಆಗಿ. ಆದ ಕಾರಣದ ಸುವರ್ಣಯುಗ, ಸತ್ಯಯುಗ, ಕೃತಯುಗ, ಸಾವಿರ ವಿಷಯ ಹೇಳಿರೋದ್ರ ಬಗ್ಗೆ. ಸ್ವಲ್ಪ ಮುಂದೆ ಹೋಯಿತು ತ್ರೇತಾಯುಗ. ಇದು ಸತ್ಯವನ್ನು ಅನ್ವೇಷಣೆ ಮಾಡ್ತಾ ಇತ್ತು, ಹುಡುಕ್ತಾ ಇತ್ತು. ಆದ ಕಡೆ ಇದು ಆತ್ಮಕ್ಕೆ ಸಂಬಂಧಪಟ್ಟದ್ದು. ಯಾವುದು? ತ್ರೇತಾಯುಗ. ಅದನ್ನು ಸ್ವಲ್ಪ ಮುಂದೆ ಹೋಯಿತು ದ್ವಾಪರ, ಮಹಾಭಾರತ. ಇದು ಮನಸ್ಸಿಗೆ ಸಂಬಂಧಪಟ್ಟದ್ದು. ಸತ್ಯ, ಆತ್ಮ, ಮನಸ್ಸು. ಮಹಾಭಾರತಕ್ಕೆ ಬಂದು ಮುಟ್ಟೋದು ಮನಸ್ಸಿಗೆ ಸಂಬಂಧಪಟ್ಟ ಆಯ್ತು. ಅದೇ ಈಗ ಕಲಿಯುಗಕ್ಕೆ ಬರುವಾಗ ಇದು ಬುದ್ಧಿಗೆ ಸಂಬಂಧ. ಕಲಿಯುಗ ಬುದ್ಧಿಗೆ ಸಂಬಂಧಪಟ್ಟ. ಆದ ಕಾರಣ ಕಲಿಯುಗ ಎಷ್ಟು ವೇಗವಾಗಿ ಹೋಗ್ತಾ ಉಂಟು, ಅಷ್ಟು ಫಾಸ್ಟ್ ಆಗಿ ಹೋಗ್ತಾ ಉಂಟು ಕಲಿಯುಗ. ಇಲ್ಲಿ ಯಾರಾದ್ರಲ್ಲಿ ಡೌನ್ ಆಗಲೇಬೇಕು, ಎಂಥವನಾದ್ರೂ ಅಡ್ಜಸ್ಟ್ ಆಗಲೇಬೇಕು. ಅಡ್ಜಸ್ಟ್ ಆಗಿದ್ದಾರೆ, ಬೇರೆ ದಾರಿ ಇಲ್ಲ. ಈ ಪ್ರಪಂಚದಲ್ಲಿ ಬದುಕಬೇಕು, ಅಡ್ಜಸ್ಟ್ ಆಗಲೇಬೇಕು. ಅಲ್ವಾ? ಈಗ 60 ವರ್ಷ 70 ವರ್ಷ ಆದವರು ಇದ್ದಾರೆ. ಈಗ 60 ವರ್ಷ 70 ವರ್ಷ ಆದವರು, ಇವರ ಒಂದು 20 ವರ್ಷ ಸಮಯದಲ್ಲಿ, ಇವರ ಒಂದು ಟೀನೇಜಿನಲ್ಲಿ, ಈಗ ಪ್ರೆಸೆಂಟ್ 60-70 ವರ್ಷ ಅಂತ ಇಟ್ಟುಕೊಳ್ಳು, ಅವರೊಂದು 20 ವರ್ಷ ವಯಸ್ಸಿನಲ್ಲಿ ಅವ್ರು ಫೋನ್ ಯೂಸ್ ಮಾಡಿರ್ಬೋದ? ಇಲ್ಲ, ಅವ್ರಿಗೆ ಅದ್ರ ಬಗ್ಗೆ ಅರಿವೇ ಇರ್ಲಿಕ್ಕಿಲ್ಲ. ಈಗ ಅದೇ 70 ವಯಸ್ಸಿನವರು ಎಷ್ಟು ಚಂದ ಫೋನ್ ಯೂಸ್ ಮಾಡ್ತಾರೆ. ಅವರು 20 ವಯಸ್ಸಿನಲ್ಲಿ ಫೋನೇ ನೋಡಲಿಲ್ಲ, ಹೇಳ್ದಂತ ಆಯ್ತಾ? ಈಗಿನ ಪ್ರೆಸೆಂಟ್ ಅವ್ರು 70 ವರ್ಷ ಮುಂದೆ ಬಂದಿದ್ದಾರೆ, ಒಂದು 50 ವರ್ಷ ಮುಂದೆ ಬಂದಿದ್ದಾರೆ. ಈಗ 50 ವರ್ಷ ಮುಂದೆ ಬಂದಿದ್ದಾರೆ. ಈ ಪ್ರಪಂಚದಲ್ಲಿ ಬದುಕಬೇಕು ಅಂತ ಹೇಳಿದರೆ, ಈ ಪ್ರಪಂಚದಲ್ಲಿ ಏನೆಲ್ಲ ಉಂಟು ಅದನ್ನು ನೀವು ಸ್ವೀಕಾರ ಮಾಡಿದರೆ ಮಾತ್ರ ಈ ಪ್ರಪಂಚ ಬದುಕಲಿಕ್ಕಾಗುತ್ತೆ. ಈ ಪ್ರಪಂಚ ಇಲ್ಲದನ್ನು ನೀವು ಅದನ್ನು ಇರುವ ವಿಚಾರವನ್ನು ಬಿಟ್ಟು ಇಲ್ಲದಂತೆ ನೀವು ಜೀವನ ಮಾಡಿದರೆ ಪ್ರಪಂಚದಲ್ಲಿ ನಿಮಗೆ ಜೀವನ ಮಾಡಲಿಕ್ಕೆ ಆಗುವುದಿಲ್ಲ, ಬಹಳ ಕಷ್ಟ ಉಂಟು. ಆ ರೀತಿ ನೀವು ಈ ಪ್ರಪಂಚದಲ್ಲಿದ್ದ ವಿಷಯವನ್ನು ಬಿಟ್ಟು ನಿಮ್ಮ ಪಾಡಿಗೆ ಎಲ್ಲವನ್ನು ತೊರೆದು ಎಲ್ಲೋ ಒಂದು ಕಡೆ ಹೋಗಿ ನಾನು ಏನೋ ಒಂದು ಸಾಧನೆ ಜೀವನ ಮಾಡ್ತೇನೆ ಅಂತ ಹೇಳಿದರೆ, ಡೆಫಿನೆಟ್ ಆಗಿ ನಿಮ್ಮ ಜೀವನದ ದಾರಿ ಒಂದು ಜ್ಞಾನದ ದಾರಿಯಾಗಿ ಹೋಗ್ತದೆ. ಆ ರೀತಿಯಾಗಿ ನಿಮ್ಮ ಜೀವನ ಜ್ಞಾನದ ದಾರಿಯಲ್ಲಿ ಹೋದರೂ ಕೂಡ ನಿಮ್ಮನ್ನು ಈ ಪ್ರಪಂಚ ಯಾವಾಗ ಒಂದು ಗುರು ಅಂತ ಒಪ್ಪಿತೋ, ನಿಮ್ಮನ್ನು ಯಾವಾಗ ಪ್ರಪಂಚ ಜ್ಞಾನಿ ಅಂತ ಒಪ್ಪಿತೋ, ಆ ಸಮಯದಲ್ಲಿ ನೀವು ಪುನಃ ಇದೇ ಲೌಕಿಕ ಪ್ರಪಂಚಕ್ಕೆ ಬರಬೇಕಾಗ್ತದೆ, ರಿಟರ್ನ್. ಸಾಧನೆ ಮಾಡುವಾಗ ಬೇಕಾದರೆ ಎಲ್ಲರನ್ನು ಬಿಟ್ಟು ಮಾಡ್ಬೋದು ಸಾಧನೆ. ಆದರೆ ಸತ್ಯದ ಸ್ಥಿತಿ ಕಂಡ ಕೂಡಲೇ ಭಗವಂತ ಅಲ್ಲಿಗೆ ಎಲ್ಲರನ್ನು ಕಳಿಸ್ತಾನೆ. ನೊಣವನ್ನು ಓಡಿಸಿದ್ದಾನೆ, ನೊಣವನ್ನು ಕಳಿಸಿದಾಗ ಎಲ್ಲರನ್ನ ಕಳಿಸ್ತಾನೆ. ಹೋಗು ನನ್ನ ಕೆಲಸ ಸ್ವಲ್ಪ ಅವ ಮಾಡ್ತಾನೆ, ನನಗೆ ಸ್ವಲ್ಪ ಭಾರ ಕಮ್ಮಿ ಆಯಿತು, ಸ್ವಲ್ಪ ಜನ ಅಲ್ಲಿಗೆ ಹೋಗಲಿ, ಸ್ವಲ್ಪ ಜನ ಇಲ್ಲಿಗೆ ಹೋಗಲಿ, ಸ್ವಲ್ಪ ಜನ ಅಲ್ಲಿಗೆ ಹೋಗಲಿ ಅಂತೇಳಿ ಡಿವೈಡ್ ಮಾಡಿಬಿಡ್ತಾರೆ. ಆಗ ನಾವು ಆಧ್ಯಾತ್ಮಿಕ ಏನೋ ಒಂದು ಸತ್ಯ ವಿಷಯ ಹೇಳಬೇಕು ಅಂತೇಳಿ ಯಾರಿಗೆ ಹೇಳಲಿಕ್ಕೆ ಸಾಧ್ಯ? ಒಂದು ಸನ್ಯಾಸಿಗೆ ಹೇಳಲಿಕ್ಕೆ ಸಾಧ್ಯವ? ಅವನಿಗೆ ಜ್ಞಾನ ಮಾರ್ಗದಲ್ಲಿ ಬರುವವನಿಗೆ ಹೇಳಿಕೊಡ್ಲಿಕ್ಕೆ ಸಾಧ್ಯವ? ಅವನಿಗೆ ಹೇಳಿಕೊಡುವ ಅವಶ್ಯಕತೆ ಇಲ್ಲ, ಅವನಿಗೆ ಆಲ್ರೆಡಿ ಎಲ್ಲ ತಿಳಿದಿರುವಂಥ ವಿಚಾರ. ಅದು ಯಾರಿಗೆ ಹೇಳಲಿಕ್ಕೆ ಸಾಧ್ಯ? ಸಂಸಾರಸ್ಥರಿಗೆ ಹೇಳಲಿಕ್ಕೆ ಸಾಧ್ಯ, ಆಸೆ ಇದ್ದವ್ರಿಗೆ ಹೇಳಲಿಕ್ಕೆ ಸಾಧ್ಯ. ಆಗ ಅವ್ರು ತನಿತಾನಾಗಿ ಬಂದುಬಿಡ್ತಾರೆ. ಆಸೆ ಇಲ್ಲದವ ಬರೋದಿಲ್ಲ. ಆಸೆ ಇಲ್ಲದವನಿಗೆ ಎಂಥದೇ ಪ್ರವಚನ ಹೇಳಿದ್ರು ಸರಿ, ಎಂಥದೇ ಜ್ಞಾನ ವಿಚಾರ ಹೇಳಿದ್ರು ಸರಿ, ಎಂಥದೇ ವಿಷಯವನ್ನು ಕಣ್ಣ ಮುಂದೆ ಬಂದರೂ ಸರಿ, ಅವನಿಗೆ ಅದು ಬೇಡ. ಆಗ ಇಲ್ಲಿ ತಿದ್ದಬೇಕಾದ್ದು ಯಾರನ್ನು? ಆ ಆಸೆ ಇದ್ದವರನ್ನು ಆಸೆಯನ್ನು ಮುಗಿಸ್ಲಿಕ್ಕೆ ಹೇಳಿಕೊಡು. ಆಸೆಯನ್ನು ಸುಟ್ಟು ಭಸ್ಮ ಮಾಡೋದು ಗುರುವಿನ ಸ್ಥಿತಿ, ಆಸೆಯನ್ನು ಸೃಷ್ಟಿಸುವುದು ಗುರುವಿನ ಸ್ಥಿತಿಯಲ್ಲ. ಆಸೆಯನ್ನು ಭಸ್ಮ ಮಾಡೋದು. ಆಗ ಆಸೆಯನ್ನು ಭಸ್ಮ ಮಾಡಲಿಕ್ಕೆ ಹೇಗೆ ಸಾಧ್ಯ? ಭಕ್ತನ ನಿನ್ನ ಆಸೆಯನ್ನು ಮುಗಿಸಪ್ಪ, ನಿನ್ನ ಆಸೆಯನ್ನು ಮೊದಲು ಪರಿಪೂರ್ಣಗೊಳಿಸು. ಅದು ಪುನಃ ನಿನಗೆ ಬರಬಾರದು. ಆಸೆ ಬಂದರೆ ಮುಂದೆ ಹೋಗುವುದು. ಆಗ ಅದನ್ನು ಮುಗಿಸು, ಇನ್ನೊಂದಕ್ಕೆ ಬಾ, ಮುಂದೊಂದು ಹೆಜ್ಜೆ ಇಡು ಅಂತ ಹೇಳ್ತಾರೆ. ಹೇಳ್ದರ್ಥ ಆಯ್ತಾ?
ಹಾಗೆ ಎಷ್ಟೋ ಸೂಕ್ಷ್ಮ ಸೂಕ್ಷ್ಮ ವಿಚಾರಗಳು ಉಂಟು ಅಂತ ಹೇಳಿ ಗುರು ಅಂತೇಳಿ ಸುಲಭದಲ್ಲಿ ಆಗುದಿಲ್ಲ. ಹೇಳ್ತಾ ಆಯ್ತಾ, ಗುರು ಅಂತ ಹೇಳಿದ್ರೆ ಸುಲಭದ ಸ್ಥಿತಿಯಲ್ಲ, ನೀವು ನೆನೆಸುವ ವಿಚಾರವೆಲ್ಲ ಗುರು ಅಂತ ಹೇಳಿದ್ರೆ. ಗುರು ಅಷ್ಟು ಕಠಿಣವಾಗಿರ್ತಾರೆ. ಯಾಕೆ ಬೇಕಾಗಿ? ಮನುಕುಲದ ಒಳಿತಿಗೆ ಬೇಕಾಗಿ, ಅವರಿಗೆ ಬೇಕಾಗಿ ಅಲ್ಲ. ಗುರುವಿರುವಷ್ಟು ಪ್ರೀತಿ ಯಾರಿಗೂ ಇಲ್ಲ, ಡೆಫಿನೆಟ್ ಆಗಿರ್ತದೆ. ಒಂದು ಗುರುವಿರುವಷ್ಟು ಪ್ರೀತಿ ಎತ್ತ ಅಮ್ಮನಿಗೆ ಕೂಡ ಇರಲಿಕ್ಕಿಲ್ಲ, ಹುಟ್ಟಿಸಿದ ಅಪ್ಪನಿಗೆ ಕೂಡ ಇರಲಿಕ್ಕಿಲ್ಲ. ಅದನ್ನು ದಾಟಿದ ಒಂದು ಎಕ್ಸ್ಟ್ರೀಮ್ ಅನ್ಕಂಡೀಷನ್ ಲವ್ ಅದು ಗುರು ಅಂತ ಹೇಳಿದ್ರು. ಅನ್ಲಿಮಿಟೆಡ್ ಅದು. ಇನ್ನು ಅನ್ಲಿಮಿಟೆಡ್ ಅನ್ಕಂಡೀಷನ್ ಲವ್ ಅನ್ನು ನೋಡಬೇಕಾದ್ರೆ ಇನ್ನ ಕೆಪಾಸಿಟಿ ಏನಂತ ತಿಳಿದಿಲ್ಲ. ಅದನ್ನು ತಡ್ಕೊಳ್ಳೋ ಶಕ್ತಿ ಉಂಟಾ? ಅದನ್ನು ಹಿಡ್ಕೊಳ್ಳೋ ಶಕ್ತಿ ಉಂಟಾ? ಅದನ್ನು ತಿಳ್ಕೊಳ್ಳೋ ಶಕ್ತಿ ಉಂಟಾ? ಡೆಫಿನೆಟ್ಲಿ ಗುರುವಿನ ಅಸತ್ಯ ಸ್ಥಿತಿ ಅರ್ಥ ಆಗ್ತದೆ. ಅಲ್ಲಿ ಹೊರಗೆ ಮುಟ್ಲಿಕ್ಕೆ ಆಗುದಿಲ್ಲ ಅಂತ ಹೇಳೋದು. ಅಷ್ಟು ಮನಸ್ಸು ನೊಂದು ಹೋಗಿಬಿಡ್ತದೆ, ಕಣ್ಣೀರು ಬಂದುಬಿಡ್ತದೆ. ಅಯ್ಯೋ ಬೇಡಪ್ಪ, ಓಡಿ ಬಿಡುವಂತಾಗಿಬಿಡ್ತದೆ. ಬದುಕಿದ್ರೆ ಎಲ್ಲಿಯೋ ಹೇಗೋ ಬದುಕಿಬಿಟ್ಟೆ ನಾನು ಅಂತೇಳಿ. ಗುರು ಇರುವಾಗ ಗುರು ಏನು ಕೊಟ್ಟಿದ್ದಾರೆ ಅಂತೇಳಿ ನಮಗೆ ಅರ್ಥ ಮಾಡಿಕೊಳ್ಳಿಕ್ಕೆ ಸಾಧ್ಯನೇ ಇಲ್ಲ. ಗುರು ಯಾವಾಗ ಶಿವೈಕ್ಯ ಆಗ್ತಾರೆ, ಗುರು ಯಾವಾಗ ಸಮಾಧಿ ಆಗ್ತಾರೆ, ಅವರ ಆ ಸಮಾಧಿ ಆದ ಮೇಲೆ, ಶಿವೈಕ್ಯ ಆದ ಮೇಲೆ ಒಂದೊಂದು ಕ್ಷಣ ಕೂಡ ನಿಮ್ಮ ಗುರುವಿನ ಅನುಭವ ನಿಮಗೆ ಬರುವುದು. ಅವರು ಹೇಳಿದೆಲ್ಲ ಆಗೋ ನಮ್ಮ ಜೀವನದಲ್ಲಿ ನಡೀತಾ ಹೋಗ್ತದೆ. ಆಗ ನೀನು ಗುರುವನ್ನು ನಂಬುವ ಗುರುವೇ ಅಂತ ಹೇಳುವಾಗ ಆ ಗುರು ಕಣ್ಣಿಗೆ ಕಾಣುವುದಿಲ್ಲ. ಆಗ ಏನು ಮಾಡ್ತೇವೆ? ಅಯ್ಯೋ ನಮಗೆ ಪಶ್ಚಾತ್ತಾಪ ಆಗ್ತದೆ. ನಾವು ಗುರುಗಳಿಗೂ ಹಾಗೆ ಮಾಡಿದೆ, ಗುರುಗಳಿಗೂ ಹೀಗೆ ಮಾಡಲಿಲ್ಲ, ಅದು ಮಾಡಲಿಲ್ಲ, ಇದು ಮಾಡಲಿಲ್ಲ, ಇದನ್ನು ಯಾವುದೋ ಒಂದು ರೀತಿಯಲ್ಲಿ ಇದನ್ನು ನೀವು ಮಾಡಿ ಮುಗಿಸಬೇಕು ಅಂತೇಳಿ ಹಾಗೆಯೇ ನಮ್ಮ ಒಳಗೆ ಒಂದು ಹುಡುಕಾಟ ಶುರುವಾಗ್ತದೆ. ಅದು ಜನ್ಮಕ್ಕೆ ಸಂಬಂಧಪಟ್ಟಿರ್ಬೋದು, ಈ ಜನ್ಮಕ್ಕೆ ಸಂಬಂಧಪಟ್ಟಿರ್ಬೋದು. ಹೇಳಿದ ಅರ್ಥ ಆಯ್ತಾ? ಆ ಹುಡುಕಾಟ ಶುರುವಾಗೂ ಈ ಆತ್ಮ ತನ್ನಿಂದ ತಾನಾಗೆ ಹೋಗ್ಲಿಕ್ಕೆ ಶುರುವಾಗ್ತದೆ. ಎಲ್ಲಿ 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 ಆಗ ಆತ್ಮಕ್ಕೆ ಗೊತ್ತಿರ್ತದೆ, ನಾನು ಗುರುಗಳಿಗೆ ಏನೆಲ್ಲ ಮಾತು ಕೊಟ್ಟಿದ್ದೇನೆ. ಅದೇ ಮನಸ್ಸಿಗೆ ಗೊತ್ತಿರುವುದಿಲ್ಲ, ಈ ದೇಹಕ್ಕೆ ಗೊತ್ತಿರುವುದಿಲ್ಲ. ಆದ ಕಾರಣ ಪ್ರತಿಯೊಬ್ಬರು ಗುರುವನ್ನು ಆತ್ಮದಿಂದ ಪೂಜಿಸುವುದು ಅಂತೇಳಿ. ಮನಸ್ಸಿನಿಂದ ಪೂಜಿಸುವುದು ಅಲ್ಲ, ಬುದ್ಧಿಯಿಂದ ಪೂಜಿಸುವುದು ಇದು ಕೆಲಸಕ್ಕೆ ಬರುವುದಿಲ್ಲ. ಇದೆಲ್ಲ ತಪ್ಪಿ ಹೋಗ್ತದೆ. ಆತ್ಮದಿಂದ ಯಾರೊಬ್ಬ ಪೂಜಿಸ್ತಾನೋ ಅವನಿಗೆ ಗುರು ಸ್ಥಿರವಾಗಿ ಉಳಿತಾರೆ. ಅಲ್ಲಿ ಓನ್ಲಿ ಫಾರ್ ಸರೆಂಡರ್ನೆಸ್ ಮಾತ್ರ. ಮನಸ್ಸು ಬುದ್ಧಿ ಅಂತಾದರೆ ಸರೆಂಡರ್ನೆಸ್ ಇರುವುದಿಲ್ಲ, ನಾನು ಎಂಬ ಅಹಂಕಾರ ಇರ್ತದೆ. ಆತ್ಮದಿಂದ ಗುರುವನ್ನು ನೋಡಿದರೆ ಅಲ್ಲಿ ಸರೆಂಡರ್ನೆಸ್ ಮಾತ್ರ ಇರೋದು ಅಂತ ಹೇಳೋದು. ಹೇಳ್ದಾಯ್ತಾ? ಹಾಗೆ ಸಾಧು ಸಂತರ ವಿಚಾರಗಳೆಲ್ಲ ಸ್ವಲ್ಪ ಸೂಕ್ಷ್ಮವಾಗಿ ಆಲೋಚನೆ ಮಾಡ್ಲಿಕ್ಕೆ ಹೋದ್ರೆ ಎಲ್ಲ ಭಯ ಆಗೋಗ್ಬೋದು. ಅದೇ ಹೇಳೋದು, ನಿಜವಾಗಿ ಸಾಧು ಸಂತರಿದ್ದಲ್ಲಿ ಡಿಸಿಪ್ಲಿನ್ ಅನ್ನು ಕಂಡುಕೊಳ್ಳಲಿಕ್ಕೆ ಸಾಧ್ಯ ಇಲ್ಲ, ಸಮಯ ಸಂದರ್ಭವನ್ನು ನೋಡ್ಲಿಕ್ಕೆ ಸಾಧ್ಯ ಇಲ್ಲ, ಜಾತಿಯನ್ನು ನೋಡ್ಲಿಕ್ಕೆ ಸಾಧ್ಯ ಇಲ್ಲ, ಕುಲಗೋತ್ರವನ್ನು ನೋಡ್ಲಿಕ್ಕೆ ಸಾಧ್ಯ ಇಲ್ಲ. ಟೋಟಲ್ ಆಗಿ ಅಲ್ಲಿ ನಿನ್ನನ್ನೇ ನೀನು ಮಾಡ್ತಾರೆ ಮಾತ್ರ ಒಂದು ಸಾಧು ಸಂತರ ಸೇವೆ ಮಾಡಲಿಕ್ಕೆ ಸಾಧ್ಯ. ಎಲ್ಲ ಸಾಧು ಸಂತರು ಹೋದ ನಂತರ ಈ ಡಿಸಿಪ್ಲಿನ್ಗಳು, ಇನ್ನು ಅನೇಕ ರೀತಿಯ ವಿಚಾರಗಳು, ಸಿಸ್ಟಮ್ಗಳೆಲ್ಲ ಸೃಷ್ಟಿಯಾದ. ಒಂದು ಗುರು ಇದ್ದಲ್ಲಿ ಸಿಸ್ಟಮ್ ರೆಡಿ ಆಗಲಿಕ್ಕೆ ಸಾಧ್ಯ ಇಲ್ಲ, ಮನುಷ್ಯನ ಸಿಸ್ಟಮ್ ರೆಡಿ ಆಗಲಿಕ್ಕೆ ಸಾಧ್ಯವಿಲ್ಲ, ಆ ಸತ್ಯದ ಸಿಸ್ಟಮ್ ರೆಡಿ ಆಗಲಿಕ್ಕೆ ಸಾಧ್ಯ. ನಿಜವಾದ ಗುರು ಇದ್ದಲ್ಲಿ, ಒಂದು ಸತ್ಯವಂತ ಗುರು ಇದ್ದಲ್ಲಿ ಮನುಷ್ಯನ ಸಿಸ್ಟಮು, ಮನುಷ್ಯನ ಯಾವುದೇ ಒಂದು ಅಧಿಕಾರವು ನಡೀಲಿಕ್ಕೆ ಸಾಧ್ಯನೇ ಇಲ್ಲ. ಅಲ್ಲಿ ಸತ್ಯದ ಅಧಿಕಾರವೇ ನಡೀತದೆ. ಅಲ್ಲಿ ಸತ್ಯ ಏನು ಹೇಳ್ತದೆ, ಆ ಪ್ರೀತಿ ಏನು ಕೊಡ್ತದೆ ಪ್ರಕೃತಿಯಿಂದ, ಅದು ಮಾತ್ರ ಅಲ್ಲಿ ನಡೀಬಹುದು. ಅರ್ಥ ಆಯ್ತಾ? ಶುಭವಾಗಲಿ ನಿಮಗೆ. ವಿಜಯೀ ಭವ. ತಿರುಚಿಟ್ರಂಬಲಂ. ಗುರುವೇ ಶರಣ. ನಮಃ ಶಿವಾಯ. ನಮಃ ಶಿವಾಯ. ನಮಃ ಶಿವಾಯ. ನಮಃ ಶಿವಾಯ. ನಮಃ ಶಿವಾಯ. ಇಲ್ಲಿ ಬಾ.